ಅವ್ನು ಇರಬೇಕಿತ್ತು. ಅವನಿಗೋಸ್ಕರ ಎಲ್ಲ ರೀತಿಯೂ ಅವನಿಗೆ ಆಸ್ತಿ ಅಂತಸ್ತು ಎಲ್ಲ ಮಾಡಿದ್ದು. ಅವನು ದೇವರು ಬೇಗ ಕರ್ಕೊಬಿಡ್ತು. ಅವನು ಅನಾಥಾಶ್ರಮ ಕಟ್ಟಬೇಕು, ಮತ್ತು ಬಡ ಮಕ್ಕಳಿಗೆ ಕಡಿಮೆ ರೇಟಲ್ಲಿ ಬಡವ್ರಿಗೆ ಸೈಟ್ ಕೊಡಬೇಕು. ಆಮೇಲೆ ಇನ್ನೂ ಅನೇಕ ಯೋಜನೆಗಳು ಇಟ್ಕೊಂಡಿದ್ದ. ಅಕಸ್ಮಾತಾಗಿ ನಿಧಾನ ಆಗ್ಬಿಟ್ಟ, ಏನು ಮಾಡೋಕ್ಕಾಗಲ್ಲ ಈಗ. ನಾಲ್ಕನೇ ವರ್ಷ ಆದದ್ರಿಂದ ತಾಯಿ ಚಾಮುಂಡೇಶ್ವರಿನೇ ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಬೇಕು. ಬಟ್ ನಾವು ಸ್ನೇಹಿತರಾಗಿ ಅವ್ರಗಳ ಜೊತೆ ನಿಮ್ಮ ನೋವಿನಲ್ಲಿ ನಾವು ಇದ್ದೀವಿ ಅನ್ನೋ ಅಂಥದ್ದನ್ನು ನಾವೆಲ್ಲರೂ ಬಂದವ್ರ ಜೊತೆ ಹಂಚ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಮಹೇಶ್ ಅಣ್ಣವ್ರ ಕೈಲಿ ಇವತ್ತು ಅವ್ರಿಗೆ ಬುಕ್ಕು, ಚೂಡಿದಾರ, ಶರ್ಟು, ಪ್ಯಾಂಟು ಕೊಟ್ಟಿದ್ದು. ಇವತ್ತು 40 ಮಕ್ಕಳು ಈ ಸತಿ. ಆಶ್ರಮಕ್ಕೂ ಕೂಡ ತುಂಬ ಆಶ್ರಮ ಏನು ಕೊಡ್ತಾಯಿಲ್ಲ. ಒಂದು 3-4 ಆಶ್ರಮಕ್ಕೆ ಬಡ ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ನಮ್ಮ ಪ್ರತಿಭಾ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಅವರ ಕುಟುಂಬಕ್ಕೆ, ಸಂಪೂರ್ಣ ಕುಟುಂಬಕ್ಕೆ ದೇವರು ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಂದು ಆಶೀರ್ವಾದ ನೀಡಿ ಅವ್ರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮಾಮೂಲಿ ಮಕ್ಕಳಿಗೆಲ್ಲ ಬಟ್ಟೆ ಕೊಡಿಸಿದ್ದೀನಿ, ಆಶ್ರಮಕ್ಕೆಲ್ಲ ಚೆಕ್ ಕೊಟ್ಟಿದ್ವಿ. ಊಟನ ಕಡಿಮೆ ಅಂದರೆ 1200-300 ಜನಕ್ಕೆ. ನಾವು 5000 ಜನ 6000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಿದ್ದು. ನನ್ನ ಮಗ ಪ್ರೀತಿ ಸುಪತ್ರ ಅಂದರೆ ಅವನೇ ಹಿರಿಯವನು. ಅವನು ಹುಟ್ಟಿದಾಗ ನನಗೆ ತುಂಬ, ಅವನು ಹುಟ್ಟಿದ ಜಾಗಕ್ಕೆ ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಾಡಿಸ್ತಾಯಿದ್ದೆ ಆ ದಿವಸ. ಅವತ್ತು ನನಗೆ IP ಸೆಟ್ಗೆ ದುಡ್ಡು ತಗೊಬಂದು ಕೊಟ್ಟರು. ಅವನು ಹುಟ್ಟಿದ್ದು ದಿವಸಗಳಿಗೆಲ್ಲ ನಾನು ಆಸ್ಪತ್ರೆಗೆ. ಅವತ್ತಿಂದ ನನಗೆ ಅವನು ಹುಟ್ಟಿದ ಒಳ್ಳೆ ಅನುಕೂಲ ಆಯಿತು, ಒಳ್ಳೆಯದಾಯಿತು. ನಾವು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಆ ನಿಟ್ಟಲ್ಲೇ ನಾವು ಬಂದು ಈ ಮಟ್ಟಕ್ಕೆ ಬಂದಿರೋದು. ನಾನು ಅದೃಷ್ಟವಾದ ಪುತ್ರನೇ. ಏನು ಮಾಡೋದು, ಅವ್ನು ಇರಬೇಕಿತ್ತು. ಅವನಿಗೋಸ್ಕರ ಎಲ್ಲ ರೀತಿಯೂ ಅವನಿಗೆ ಆಸ್ತಿ ಅಂತಸ್ತು ಎಲ್ಲ ಮಾಡಿದ್ದು. ಅವನು ದೇವರು ಬೇಗ ಕರ್ಕೊಬಿಡ್ತು. ಇದು ನಾನು ನಮ್ಮ ಬೆಳವಾಡಿನಲ್ಲಿ ಹೈಸ್ಕೂಲು 1921 ನಾನು ಒಂದು ಸರ್ತಿ ಮಕ್ಕಳಿಗೆ ಒಂದು ಮೀಟಿಂಗ್ ಮಾಡಿದ್ವಿ. ಮಕ್ಕಳು ಎಲ್ಲರೂ ನೀವು ಪಾಸಾದರೆ ನಿಮಗೆ ಬಟ್ಟೆ ಕೊಡಿಸ್ತೀನಿ, ಹೆಣ್ಮಕ್ಳಿಗೆ ಚೂಡಿದಾರ, ಗಂಡು ಮಕ್ಕಳಿಗೆ ಬಟ್ಟೆ ಕೊಡಿಸ್ತೀನಿ ಅಂತ 21 ಇಸ್ವಿನಲ್ಲಿ, 1921ರಲ್ಲಿ 2006ರಲ್ಲಿ ಸ್ಕೂಲ್ ಓಪನ್ ಆದದ್ದು. 21 ಹಂಗೆ ಎಲ್ಲ ಮಕ್ಕಳು 100ಕ್ಕೆ 100 ಭಾಗ SSLC ಪಾಸ್ ಮಾಡಿದ್ರು. ಅವ್ರಿಗೆ ಸ್ಕೂಲ್ಗೆ ಹೋಗಿ ಅವಾಗ ಅವರೆಲ್ಲರಿಗೂ ಚೂಡಿದಾರ, ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಚೂಡಿದಾರ, ಗಂಡು ಮಕ್ಳಿಗೆ ಶರ್ಟು ಪ್ಯಾಂಟ್ ಕೊಟ್ಟು ಅದನ್ನು ಇವತ್ತಿನವರೆಗೂ ಮುಂದುವರಿಸ್ತಾ ಇದ್ದೀನಿ. ಯಾಕೆಂತಂದರೆ 100% ಇವತ್ತು ಹೋಗಿ ಇದನ್ನು ತೆಗಿಸ್ನವ್ರು ಅವ್ರ TCನ. ಅವತ್ತಿಂದ ಇವತ್ತರೆಗೂ 100ಕ್ಕೆ 100 ಭಾಗ. 45 ಮಕ್ಕಳಿದ್ರೆ 45 ಮಕ್ಕಳು ಪಾಸು, 42 ಮಕ್ಕಳಿದ್ರೆ 42 ಮಕ್ಕಳು, 50 ಮಕ್ಕಳು 50 ಪಾಸ್ ಆಯ್ತಾಯಿದ್ದಾರೆ. ಈ ವರ್ಷವೂ ಅಷ್ಟೇ 2024ರಲ್ಲಿ ಇವತ್ತು ಕೂಡ ಈ ಸತಿ ಪಾಸಾಗಿದ್ದಾರೆ. ಈಗೆಲ್ಲ PUC ಹೋಗ್ತಾಯಿದ್ದಾರೆ. ಆ ಮಕ್ಕಳಿಗೆ ಮಹೇಶ್ ಅಣ್ಣವ್ರ ಕೈಲಿ ಇವತ್ತು ಅವ್ರಿಗೆ ಬುಕ್ಕು, ಚೂಡಿದಾರ, ಶರ್ಟು, ಪ್ಯಾಂಟು ಕೊಟ್ಟಿದ್ದು. ಇವತ್ತು 40 ಮಕ್ಕಳು ಈ ಸತಿ. ಆಶ್ರಮಕ್ಕೂ ಕೂಡ ತುಂಬ ಆಶ್ರಮ ಏನು ಕೊಡ್ತಾಯಿಲ್ಲ. ಒಂದು 3-4 ಆಶ್ರಮಕ್ಕೆ ಬಡ ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ಅವನಿದ್ರೆ ತುಂಬ ದೊಡ್ಡ ಮಟ್ಟದಲ್ಲೇ ಮಾಡುವ. ನನಗಿಂತಲೂ ಅವನು ಈ ಥರ ಸಾರ್ವಜನಿಕರು ಕೆಲಸ ಮಾಡಲಿಕ್ಕೆ, ಬಡವ್ರ ಬಗ್ಗೆ ಭಾರಿ ತುಂಬ ಅವನು ಆವಾಗಲೇ ಅವನು ಈ ಥರ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದ. ಅವನಿದ್ರೂ ಇನ್ನೂ ಡೆವಲಪ್ ಮಾಡುವ. ಅವನು ಅನಾಥಾಶ್ರಮ ಕಟ್ಟಬೇಕು, ಮತ್ತು ಬಡ ಮಕ್ಕಳಿಗೆ ಕಡಿಮೆ ರೇಟಲ್ಲಿ ಬಡವ್ರಿಗೆ ಸೈಟ್ ಕೊಡಬೇಕು. ಆಮೇಲೆ ಇನ್ನೂ ಅನೇಕ ಯೋಜನೆಗಳು ಇಟ್ಕೊಂಡಿದ್ದ. ಅಕಸ್ಮಾತಾಗಿ ನಿಧಾನ ಆಗ್ಬಿಟ್ಟ, ಏನು ಮಾಡೋಕ್ಕಾಗಲ್ಲ ಈಗ. ನಾನು ನಮ್ಮ ಮನೆಯಲ್ಲೇ ಕುಂತ್ಕೊಂಡು ಮಾತಾಡಿದ್ವಿ. ನಾನು ನನ್ನ ಹೆಂಡತಿ ಭಾಗ್ಯ ಇರುವವರೆಗೂ ನಾವು ಒಂದು ಸಾರ್ವಜನಿಕವಾಗಿ ಅವ್ನ ನೆನಪಲ್ಲಿ ಒಂದು ಊಟ ಹಾಕ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಈ ಸತಿ ನಮ್ಮ ತಂದೆಯವರು ನಿಧನ ಆದರು. ಈಗ ಒಂದು ತಿಂಗಳಲ್ಲಿ 1000-1200 ಜನಕ್ಕೆ ಊಟಕ್ಕೆ ಅರೇಂಜ್ ಮಾಡಿದ್ದು.
ಈಗ ಸರಳವಾಗಿ ಮಾಡಿದ್ದೀನಿ ಆ ಒಂದು ಕಾರ್ಯಕ್ರಮನ. ಮಾಮೂಲಿ ಮಕ್ಕಳಿಗೆಲ್ಲ ಬಟ್ಟೆ ಕೊಡಿಸಿದ್ದೀನಿ, ಆಶ್ರಮಕ್ಕೆಲ್ಲ ಚೆಕ್ ಕೊಟ್ಟಿದ್ವಿ. ಊಟನ ಕಡಿಮೆ ಅಂದರೆ ಒಂದು 1200-300 ಜನಕ್ಕೆ. ನಾವು 5000 ಜನ 6000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಿದ್ದು. ಈ ಸತಿ ಸರಳವಾಗಿ ನಮ್ಮ ತಂದೆಯವ್ರು ತೀರೋದಲ್ಲ, ಆ ದುಃಖದಲ್ಲಿ ಕಡಿಮೆ ಮಾಡಿದ್ವಿ. ಮುಂದಿನ ವರ್ಷ ಮಾಮೂಲಿ 4-5 ಸಾವಿರ ಜನಕ್ಕೆ ಕಂಟಿನ್ಯೂ ಬರ್ತೀವಿ ನಾವು. ಸಾಯಂಕಾಲ ಟೈಮ್ ಬರ್ತೀನಿ ನಾನು. ಸಾಯಂಕಾಲ ಟೈಮು ಪ್ರತಿದಿನ ಅಮಾವಾಸ್ಯೆ ಹುಣ್ಣಿಮೆಲೆ ಬರ್ತೀನಿ. ನೋಡುವ ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಏನಾದ್ರು ಕಾಣಿಸ್ತಾರ, ಏನಾದ್ರು ಸುಮ್ಮನೆ ಒಂದು ಸ್ಥಾಪನೆ ಮಾಡಿದ್ದೀವಲ್ಲ ಅವನ ಹೆಸರಲ್ಲಿ ಅಂತ. ಬಟ್ ಇದುವರೆಗೆ ಅವನಿಗೆ ನಮ್ಮ ಕನಸಿಗೂ ಬಂದಿಲ್ಲ. ಇದುವರೆಗೆ ಅವನು ನನ್ನ ಏನು ಕಂಡೇ ಇಲ್ಲ ಇದುವರೆಗೆ. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಲೆ ಬರ್ತೀನಿ ನಾನು ಒಬ್ಬನೇ. ಎಲ್ಲರ ನಾನು ಪೆಟ್ರೋಲ್ ಬಂಕ್ ಬಟಿಕೆತ್ತನಲ್ಲಿ ಹತ್ರ ಹೋದಾಗ, ತೋಟಗಳಿಗೆ ಹೋದಾಗ ಒಂದು 8-9 ಗಂಟೆ 10 ಗಂಟೆ ಆದರೂ ಆಯಿತು, 11 ಗಂಟೆ ಆದರೂ ಆಯಿತು. ಸಿಟಿಯಿಂದ ಬರ್ಬೇಕಾದ್ರೆ ವಿಜಯನಗರ ಪೋಸ್ಟ್ ಸ್ಟೇಜ್ ಕಡೆಯಿಂದ ಹಿಂಗೆ ಬರ್ತೀನಿ. ಇಲ್ಲಿ ಕಾರ್ ನಿಲ್ಲಿಸ್ತೀನಿ, ಲೈಟ್ಗಳೆಲ್ಲ ಇರುತ್ತೆ. ಬಟ್ ಅವತ್ತಿಂದ ಇವತ್ತಿನವರೆಗೂ ಏನೂ ಇಲ್ಲ. ಮತ್ತು ಮೊನ್ನೆ ಒಂದು ದಿವಸ ಈ ಒಂದು ವಾರದಲ್ಲಿ ಅವನ್ನ ಕಾರ್ಯಕ್ರಮ ಮಾಡಬೇಕು ಅಂತ ಬಂದಾಗ ಇಲ್ಲೊಂದು ಹಾವು ನಿಂತಿತ್ತು, ನಾಗರಾವು. ಆ ನಾಗರಾವು ಸುತ್ತ ಇವು ಇದ್ವಲ್ಲ, ಈಗೇನು ಜಾಸ್ತಿ ನವಿಲುಗಳು, ಸುತ್ತ ನವಿಲುಗಳು, ಬರೀ ಗಂಡು ನವಿಲು, 2 ಹೆಣ್ಣು ನವಿಲು, ಒಂದು 100 ಇರ್ಬೋದು. ನಾಗರಾವ್ ಮಧ್ಯದಲ್ಲಿ ಇದೇ ಗೇಟ್ ಎದುರುಗಡೆ ಸುತ್ತ. ನಾನು ಹಂಗೆ ಕಾರಲ್ಲಿ ನನ್ನ ಸ್ನೇಹಿತರು ಯಾರೋ ಒಬ್ಬರು ಇಬ್ಬರು ಇದ್ದರು. ಅಲ್ಲಿ ಬಂದಾಗ ನವಿಲುಗಳೆಲ್ಲ ಹೊಟ್ಟೋಗ್ಬಿಟ್ಟು, ಪಾಪ ಹೊಟ್ಟೋದಲ್ಲ ನವಿಲುಗಳು. ನನ್ನ ಕಾರಲ್ಲಿ ಮುಸ್ಲಿಂ ಜೋಳ ಇತ್ತು, ಕುರಿಗೆ ತಗೊಂಬಂದಿದೆ, ಹಾಕುವ ಅಂತ ನೋಡಿದೆ, ಹೊಂಟೋಗ್ಬಿಟ್ಟು. ತಿರ್ಗಿ ಹಾಕುವ ಅಂತ ನೋಡಿದ್ರೆ ಹಾವು. ಅದೇನು ಇದೇ ಗೇಟಿನಲ್ಲಿ ಯಾವಾಗಲೂ ಇಲ್ಲ. ಒಳ್ಳೆ ವಯಸ್ಸಾವು, ಒಂದು 3-4 ವರ್ಷದ ಆಗೋದು ನಾಗರಾವು. ಅದು ಸುಸ್ಸಾಗ್ಬಿಟ್ಟಿದೆ ಹಾವು. ಈ ಕಡೆ ಹೋಯ್ತು, ಹಿಂಗೆ ಸೊಡೆ ಎತ್ತಿಕೋಗಕ್ಕೆ ಶಕ್ತಿ ಇಲ್ಲ. ಗಾಯಗೆ ಏನೂ ಮಾಡಿದ್ದಿಲ್ಲ. ಬಟ್ಟು ಅದು ಸುತ್ತ ಇದ್ವಲ್ಲ ಅಷ್ಟೊಂದು ನವಿಲುಗಳು, ಆ ಬೈಕೆ ಅದು ಸಡೆ ಎತ್ತಿಗೂ ಶಕ್ತಿ ಇಲ್ಲ ಅದಕ್ಕೆ, ಆ ಥರ ಕಾಣ್ತು. ಬಟ್ ಇದುವರೆಗೆ ನಮಗೇನು, ನಮ್ಮ ಮಗ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಅಮಾವಾಸ್ಯೆ ಹುಣ್ಣಿಮೆ ಹಬ್ಬಗಳೆಲ್ಲ ನಾವು ಪ್ರತಿಯೊಂದು ಪೂಜೆ ಮಾಡ್ತೀವಿ. ಅವನಿಗೆ ಮನೇಲಿ ದೀಪಾವಳಿ ಹಬ್ಬ, ಉಪವಾಸದ ಹಬ್ಬ, ಯುಗಾದಿ ಹಬ್ಬದಲ್ಲಿ ನಾವು ಎಡೆ ಇಕ್ತೀವಿ. ಅವನಿಗೆ ವರ್ಷಕ್ಕೊಂದ್ಸತಿ ಅವನಿಗೆ ಅವನಿಷ್ಟ ಬಂದು ತಿಂಡಿ, ಹಣ್ಣುಗಳಿರ್ಬೋದು, ಮಟನು, ಚಿಕನು, ಈ ಫಿಶ್ಶು, ಏನು ಅವನಿಷ್ಟ ಬಂದು ಸ್ವೀಟ್ಗಳು ಅವೆಲ್ಲ ತಂದು ಎಡೆ ಇಕ್ಕಿ ನಾವು ಈ ಥರ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ ನಮ್ಮ ಪಾರ್ಟಿನಲ್ಲಿ ಭಾಳ ವರ್ಷಗಳ ಕಾಲ ಭಾಗ್ಯಶ್ರೀ ಮಾಡ್ತೀವಿ ಕೆಲಸ ಮಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ, ಮಂಡಲ ಪಂಚಾಯಿತಿ ಅಧ್ಯಕ್ಷರಾಗಿ, ಎಂಥ ಸಂದರ್ಭದಲ್ಲೂ ಕೂಡ ಕುಮಾರಣ್ಣರವ್ರನ್ನ, ದೇವೇಗೌಡರು ಸಾಹೇಬ್ರನ್ನ, ನಮ್ಮ JDS ಕಾರ್ಯಕರ್ತರನ್ನ ಬಿಡದೆ ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿವಮೂರ್ತಣ್ಣರವರು ಈಗ 4ನೇ ವರ್ಷ. ಯಾವ ತಂದೆ ತಾಯಿಗೂ ಕೂಡ ಇಂಥ ಒಂದು ಪರಿಸ್ಥಿತಿ ಬರೋದು ಬೇಡ. ಇವತ್ತು ನಾನವತ್ತು ಇಲ್ಲಿವರೆಗೆ ಯಾವ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ, ಬಟ್ ಕ್ರಿಮೇಶನ್ಗೆ ಹೋಗಿದ್ದೆ. ಆ ಘಟನೆ ಆದಂಥ ಸಂದರ್ಭದಲ್ಲಿ ಬೇರೆ ಮಕ್ಕಳುಗಳು ಕೂಡ ಎಚ್ಚರಿಕೆ ವಹಿಸ್ಬೇಕು. ಮಕ್ಕಳು ಹೋಗ್ಬಿಡ್ತಾರೆ, ಆದರೆ ಇರ್ತಕ್ಕಂಥವ್ರಿಗೆ ಎಷ್ಟು ನೋವು ಅನ್ನೋವಂಥದ್ದು ಅವರು ತಂದೆ ತಾಯಿಗಳನ್ನ ನೋಡಿದಾಗ ಜೀವನದಲ್ಲಿ ಎಲ್ರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಆದರೆ ಇವತ್ತು ನಾವು ನಮ್ಮ ರಾಜೇಂದ್ರಣ್ಣ, ನಮ್ಮ ನಾಗಣ್ಣ, ಬಹುಶಃ ಇವರು ಬಸವಣ್ಣ ಮತ್ತು ಮಾದೇಗೌಡರು, ನಮ್ಮ ಸಿದ್ದೇಗೌಡರು, ಶಿವಮೂರ್ತಣ್ಣ ಇಲ್ಲದೇ ಇದ್ದಿದ್ರೆ ನಾವು MLC ಗೆಲ್ತಲೇ ಇರಲಿಲ್ಲ. ಕರೆಕ್ಟ್, ನಿಮ್ಗಳು ಭಾಳ ಹೋರಾಟ ಇದೆ. ನಾವು ಮಾಡಿದಂಥದ್ದನ್ನು ಯಾರನ್ನು ಕೂಡ ಮರೆಯಲ್ಲ. ಕುಮಾರಣ್ಣವ್ರಿಗೂ ಲೋಕಲ್ ರಾಜಕಾರಣ ಏನಾರ ಇರಲಿ, ನಿಮ್ಗಳ ಮೇಲೆ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ 4ನೇ ವರ್ಷ ಆದದ್ರಿಂದ ತಾಯಿ ಚಾಮುಂಡೇಶ್ವರಿನೇ ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಬೇಕು. ಬಟ್ ನಾವು ಸ್ನೇಹಿತರಾಗಿ ಅವ್ರಗಳ ಜೊತೆ ನಿಮ್ಮ ನೋವಿನಲ್ಲಿ ನಾವು ಇದ್ದೀವಿ ಅನ್ನೋ ಅಂಥದ್ದನ್ನು ನಾವೆಲ್ಲರೂ ಬಂದವ್ರ ಜೊತೆ ಹಂಚ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಅವ್ರ ಕುಟುಂಬಕ್ಕೆ
ನೆಮ್ಮದಿಯನ್ನು ಕೊಡಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಶಿವಮೂರ್ತಿಯವ್ರ ಮಗ ಅವರು ಇವತ್ತು ಶಿವೈಕ್ಯರಾಗಿ 4 ವರ್ಷ ತುಂಬಿದೆ. ನಮ್ಮ ಪ್ರತಿಭಾ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಅವರ ಕುಟುಂಬಕ್ಕೆ, ಸಂಪೂರ್ಣ ಕುಟುಂಬಕ್ಕೆ ದೇವರು ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಂದು ಆಶೀರ್ವಾದ ನೀಡಿ ಅವ್ರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ.